ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಡೈಲಿ ಲೈಫ್ಗೆ ಯೂಸ್ ಆಗುವಂತಹ ಕ್ವೆಶನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಡೂ ಡಸ್ ಇಂದ WH ಕ್ವೆಶನ್ಗಳು. ಸೊ ನಾವು ಫಸ್ಟೇ ಕನ್ನಡ ಸೆಂಟೆನ್ಸ್ನ ತೋರಿಸ್ತೀನಿ, ನೀವು ಟ್ರೈ ಮಾಡಿ ಅದನ್ನು ನಾವು ಹೇಗೆ ಹೇಳ್ತೀವಿ ಅಂತ. ಈ ವಿಡಿಯೋದಲ್ಲಿ ತುಂಬ ಯೂಸ್ಫುಲ್ ಸೆಂಟೆನ್ಸ್ಗಳನ್ನ ಕಲಿಬಹುದು, ಎಂಡ್ವರೆಗೂ ನೋಡಿ. ಸೊ ನೀವೇನು ಕೆಲಸ ಮಾಡ್ತೀರಾ ಅಂತ ಕೇಳೋವಾಗ ಈ ಥರ ಕೇಳಿ, ವಾಟ್ ಡು ಯು ಡೂ ಕೇಳಿದಿರಲ್ವಾ? ಅಂದರೆ ಬೇಸಿಕ್ಲಿ ವಾಟ್ಸ್ ಯುವರ್ ಜಾಬ್ ಅಂತಾನೆ ಇದರ ಅರ್ಥ. ನಾರ್ಮಲಿ ನೀವೇನು ಮಾಡ್ತೀರಾ, ಎಲ್ಲ ಸೆಂಟೆನ್ಸ್ಗಳನ್ನ ಆಮೇಲೆ ಬರೆದಿಟ್ಕೊಳ್ಳಿ. ಈ ಥರನೂ ನೀವು ಕೇಳ್ಬೋದು, ಯಾರ್ದಾದ್ರೂ ಒಬ್ಬರ ಜಾಬ್ನ ಕೇಳ್ತಾ ಇದ್ದೀರಾ ಅಂದರೆ. ಇದೇ ಥರ ಇನ್ನೊಂದು ಸೆಂಟೆನ್ಸ್ ಇದೆ, ಹೌ ಡು ಯು ಡೂ ಅಂತ ಕೇಳಿದ್ರಲ್ವ? ಸೊ ಇದು ತುಂಬ ಓಲ್ಡ್ ಫ್ಯಾಷನ್ ಸೆಂಟೆನ್ಸ್. ಅಂದರೆ ಅರ್ಥ ಇಟ್ಸ್ ನೈಸ್ ಟು ಮೀಟ್ ಯು, ಐ ಆಮ್ ಪ್ಲೀಸ್ ಟು ಮೀಟ್ ಯು ಅಂತಾನೆ, ರೈಟ್? ಇದು ಕ್ವೆಶನ್ ಮಾಡ್ತಿಲ್ಲ, ಬಟ್ ನಾವು ಗ್ರೀಟಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಬಟ್ ಮಾಡರ್ನ್ ಇಂಗ್ಲೀಷ್ನಲ್ಲಿ ಇದನ್ನು ಅಷ್ಟು ಯೂಸ್ ಮಾಡಲ್ಲ, ಬಟ್ ತುಂಬ ಫಾರ್ಮಲ್ ಸಿಚುವೇಶನ್ಗಳಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ. ಬಟ್ ನಿಮ್ಗೆ ನೆನಪಿರಲಿ, ಇದಕ್ಕೆ ಆನ್ಸರ್ ಆಗಿ ಮತ್ತೆ ಹೌ ಡು ಯು ಡೂ ಅಂತ ಕೇಳ್ಬೋದು, ಯಾಕೆಂದರೆ ಇದು ಡೈರೆಕ್ಟ್ ಕ್ವೆಶನ್ ಅಲ್ಲ. ಆರ್ ಮಾಡರ್ನ್ ಇಂಗ್ಲೀಷ್ನಲ್ಲಿ ಇದಕ್ಕೆ ಆನ್ಸರ್ ಐ ಆಮ್ ವೆಲ್ ಅಂತಲೂ ಹೇಳ್ತಾರೆ, ರೈಟ್? ಅಂದರೆ ಬೇಸಿಕ್ಲಿ ಇದು ಹಲೋ ಥರ. ನೆಕ್ಸ್ಟ್ ಈ ಥರ ನೀವು ಕೇಳಬೇಕಾಗುತ್ತೆ. ನೀವೇನಾದರೂ ಅಂದ್ಕೊಳ್ತೀರಾ ನಾನು ಇದನ್ನು ಮಾಡಿದರೆ, ನೀವೇನಾದರೂ ಅಂದ್ಕೊಳ್ತೀರಾ ನಾನು ಇದನ್ನು ಕೇಳಿದ್ರೆ, ನಾ ಹೋದರೆ, ನಾ ಮಾಡಿದ್ರೆ ಅಂತ. ಅವಾಗ ಕೇಳಿ ಡು ಯು ಮೈಂಡ್ ಅಂತ. ಅಂದರೆ ನಿಮ್ಗೇನು ಪರವಾಗಿಲ್ವಾ, ವರಿ ಇಲ್ವಾ ಅಂತ ಕೇಳ್ತಾ ಇದ್ದೀವಿ ನಾವು, ರೈಟ್? ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡೋ ಎಲ್ಲ ಕ್ವೆಶನ್ಸ್ಗಳು ಡೂ ಡಸ್ WH ವರ್ಡ್ಸಿಂದಾನೇ ಇರುತ್ತೆ. ನಾನು ಅಪ್ಲೋಡ್ ಮಾಡೋ ಹಿಂದಿನ ಕ್ಲಾಸ್ಗಳಲ್ಲಿ ಬೇಸಿಕ್ ಸ್ಟ್ರಕ್ಚರ್ಸ್ನ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ನೀವು ಕಲ್ತಿಲ್ಲ ಅಂದರೆ ಹೋಗಿ ಫಸ್ಟ್ ನೋಡಿ ಅಲ್ಲಿ. ಇದನ್ನೇ ಕೇಳಬೇಕು, ಡಸ್ ಇಟ್ ಹರ್ಟ್ ಅಂತ ಕೇಳಿ. ಮೇ ಬಿ ನೀವು ಟ್ಯಾಟೂ ಹಾಕಿಸ್ತಾ ಇರ್ಬೋದು ಕೈ ಮೇಲೆ, ಅವಾಗ ನೀವು ಈ ಥರ ಕೇಳ್ಬೋದು, ಅದರಿಂದ ನೋವಾಗುತ್ತಾ, ಈ ಥರ ಬೇಸಿಕ್ಲಿ ನೀವು ಕೇಳ್ಬೋದು ಡಸ್ ಇಟ್ ಹರ್ಟ್ ಅಂತ. ಅವಾಗ ಇದು ಯೂಸ್ ಆಗುತ್ತೆ. ಇದರಿಂದ ಆಗುತ್ತಾ ಅಂದರೆ ನಿಮ್ಗೇನೋ ಒಂದು ಹೆಲ್ಪ್ ಬೇಕಾಗಿರುತ್ತೆ, ಒಂದು ವಸ್ತುನ ನೀವು ಯಾರಿಗೂ ಕೇಳ್ತೀರಾ, ಅವರು ಅದನ್ನು ಹೇಳ್ತಾರೆ ಇದನ್ನು ತೊಗೊಳ್ಳಿ ಅಂತ. ಅವಾಗ ನೀವು ಕೇಳ್ತೀರಿ ಇದರಿಂದ ಆಗುತ್ತಾ, ಹೆಲ್ಪ್ ಆಗುತ್ತಾ ಅಂತ. ಅವಾಗ ಕೇಳಿ ಡಸ್ ಇಟ್ ಹೆಲ್ಪ್ ಅಂತ. ಅಂದರೆ ಆ ವಸ್ತುನ ನಾನು ಕೆಲಸ ಮಾಡ್ಬೋದಾ, ಅದರಿಂದ ನಂಗೆ ಈಸಿ ಆಗುತ್ತಾ ಅಂತ ಮೀನಿಂಗ್. ಅವ್ರು ಅರ್ಥ ಮಾಡ್ಕೊಳ್ತಾರಾ? ಡೂ ದೇ ಅಂಡರ್ಸ್ಟ್ಯಾಂಡ್? ನಿಂಗೆ ಅನ್ಸುತ್ತಾ? ಡೂ ಯು ಥಿಂಕ್ ಅವನಿಗೆ ಇಷ್ಟ ಆಗುತ್ತಾ? Does he like it? Does she remember me? Do you smoke? Do you know her? Do you really love her? So really ಅನ್ನೋ ವರ್ಡ್ ಯಾವಾಗಲೂ ವರ್ಬ್ ಇಂದನೇ ಹಾಕಿ. Do you want money? Do you like cooking? ಆರ್ ಇದನ್ನು ಇನ್ನೊಂದು ರೀತಿಯೂ ಕೇಳ್ಬೋದು, ನಿನಗೆ ಕುಕ್ಕಿಂಗ್ ಮಾಡೋದು ಇಷ್ಟನಾ? ಅವಾಗ ಕೇಳಿ ಡು ಯು ಲೈಕ್ ಟು ಕುಕ್ ಅಂತ. ಲೈಕ್ ಟು ಬರಬೇಕು, ಅದರ ಮುಂದೆ ಬೇಸ್ ವರ್ಬ್ನ ಹಾಕಿ, ರೈಟ್? ನೀವು ನಿಮ್ಮ ಎಕ್ಸಾಂಪಲ್ಸ್ನ ಮಾಡ್ಕೊಳ್ಳಿ, ಅವಾಗ ಮಾತ್ರ ಪ್ರಾಕ್ಟೀಸ್ ಆಗುತ್ತೆ. ಸೊ ಸ್ಪೇರ್ ಫೋನ್ ಅಂದರೆ ಎಕ್ಸ್ಟ್ರಾ ಫೋನ್. ಕೇಳಿ ಡೂ ಯು ಹ್ಯಾವ್ ಎನಿ ಸ್ಪೇರ್ ಫೋನ್? ಈ ಥರನೂ ಕೇಳ್ಬೋದು. ವೈ ಡು ಯು ಲೈ? ಸೊ ನೋಡಿ, ಲೈ ಅನ್ನೋದೇ ಒಂದು ವರ್ಬ್, ಅಂದರೆ ಸುಳ್ಳು ಹೇಳೋದಂತ. ನಾವೇನೋ ಕನ್ನಡದಲ್ಲಿ ಹೇಳ್ತೀವಿ ಸುಳ್ಳು ಹೇಳು ಅಂತ, ಟೆಲ್ ಲೈ ಅಂತ ಹೇಳಬೇಕಾಗಿಲ್ಲ. ಲೈ ಅನ್ನೋದು ನೌನ್ ಆಗಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಹಿ ಆಲ್ವೇಸ್ ಟೆಲ್ಸ್ ಲೈಸ್ ಅಂತ ತುಂಬ ರೇರ್ ಸಿಚುವೇಶನ್ನಲ್ಲಿ ಹೇಳ್ಬೋದು. ಬಟ್ ಕಾಮನ್ ಆಗಿ ಲೈ ಅನ್ನೋ ವರ್ಡ್ ವರ್ಬ್ ಆಗಿ ಯೂಸ್ ಆಗುತ್ತೆ. ಇದೇ ಥರನೇ ಯೂಸ್ ಮಾಡ್ತೀವಿ. ವೈ ಡು ಯು ಲೈ? ಲೈ ಅಂದ್ರೇನೆ ಇಲ್ಲಿ ಸುಳ್ಳು ಹೇಳು, ರೈಟ್? ಏನಿದೆ ನಿನ್ನ ಹತ್ರ? ವಾಟ್ ಡು ಯು ಹ್ಯಾವ್? ನಿನಗೀಗ ಏನು ಅವಶ್ಯಕತೆ ಇದೆ? ವಾಟ್ ಡು ಯು ನೀಡ್? ವೆನ್ ಡು ಯು ಸ್ಟಡಿ? ವೇರ್ ಡು ಯು ಲಿವ್? ವೇರ್ ಡು ಯುವರ್ ಪೇರೆಂಟ್ಸ್ ಲಿವ್? ಯುವರ್ ಪೇರೆಂಟ್ಸ್ ಅಂದರೆ ನಿಮ್ಮ ಪೇರೆಂಟ್ಸ್ ಇಬ್ಬರು, ಪ್ಲೂರಲ್ ಆಯ್ತಲ್ವಾ? ಯು ಅಲ್ಲ, ಯುವರ್ ಪೇರೆಂಟ್ಸ್. ಸೊ ವೇರ್ ಡು ಯುವರ್ ಪೇರೆಂಟ್ಸ್, ಯುವರ್ ಪೇರೆಂಟ್ಸ್ನ ಸಿಂಗಲ್ ವರ್ಡ್ ಆಗಿ ತಗೋಬೇಕು. ವಾಟ್ ಡು ಯು ವಾಂಟ್? ವಾಟ್ ಡು ಯು ಡೂ ವಿತ್ ದಿಸ್? ನೋಡಿ, ಇಲ್ಲಿ ಬಂದಿರೋದು ಹೆಲ್ಪಿಂಗ್ ವರ್ಬ್.
ಸೊ ಕ್ವಶನ್ ಮಾಡೋವಾಗ ವಾಟ್ ಮುಂದೆ ಡೂ ಬರಲೇಬೇಕು, ಹೆಲ್ಪಿಂಗ್ ವರ್ಬ್. ಯಾವುದೇ ಸಬ್ಜೆಕ್ಟ್ ಇದ್ದರೂ ನೀವೇನೇ ಕೇಳ್ತಿದ್ದೀರಾ ಆಪೋಸಿಟ್ ಪರ್ಸನ್ಗಂದ್ರು, ಇಲ್ಲಿ ಬರ್ತಿರೋದು ಮಾಡ್ತೀಯಾ. ವಾಟ್ ಡೂ ಯು ಡೂ ವಿತ್ ದಿಸ್, ಇದರಿಂದ ಇದನ್ನು ತೊಗೊಂಡು ನೀನೇನು ಮಾಡ್ತೀಯ. ಹಾಂ, ಇಲ್ಲಿ ಏನು ಆ್ಯಕ್ಷನ್ ಇಲ್ಲ, ಬಟ್ ಬಿ ಫಾರ್ಮ್ನಲ್ಲಿ ನಾವು ಕೇಳಬೇಕಲ್ವಾ. ನೀ ಎಲ್ಲಿರ್ತೀಯ? ಎವ್ರಿ ಸಂಡೇ. ವೇರ್ ಆರ್ ಯು? ವೇರ್ ಆರ್ ಯು ಅಂದರೆ ಎಲ್ಲಿದೆಯಾ. ವೇರ್ ಆರ್ ಯು ಎವ್ರಿ ಸಂಡೇ ಅಂದರೆ ಪ್ರತಿ ಸಂಡೇ ಎಲ್ಲಿರ್ತೀಯ, ರೈಟ್. ಸೊ ಈ ವಿಡಿಯೋ ನೋಡಾದ್ಮೇಲೆ ನೀವೆಲ್ಲ ಸೆಂಟೆನ್ಸ್ಗಳನ್ನ ಬುಕ್ನಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಯಾರು ಮಾಡ್ತಿರೋ ಅವ್ರಿಗೆ ಏನೂ ಡೌಟ್ಸ್ ಬರಲ್ಲ, ಏನೂ ಕನ್ಫ್ಯೂಷನ್ ಇರಲ್ಲ. ನೆಕ್ಸ್ಟ್, ಇದರ ಅರ್ಥ ಏನು? ಇದೇನು ಅರ್ಥ ಕೊಡುತ್ತೆ? ವಾಟ್ ಡಸ್ ಇಟ್ ಮೀನ್? ಸೊ ಈಗ ನೀನು ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳುವಾಗ ಕೇಳಿ, ವೆರ್ ಡು ಯು ಗೋ ನಾವ್. ಫ್ಯೂಚರ್ ಆದರೆ ವೇರ್ ವಿಲ್ ಯು, ಬಟ್ ನಾನು ಈಗ ಕೇಳ್ತಿದ್ದೀನಿ, ವೆರ್ ಡು ಯು ಗೋ ನಾವ್. ಡೂ ಯು ಹ್ಯಾವ್ ಮೈ ಫೋನ್ ವಿತ್ ಯು? ವಾಟ್ ಡಸ್ ಇಟ್ ಡೂ? ಕಂಪ್ಯೂಟರ್ ಏನು ಮಾಡುತ್ತೆ? ವಾಟ್ ಡಸ್ ಅ ಕಂಪ್ಯೂಟರ್ ಡೂ? ನೋಡಿ, ಅ ಕಂಪ್ಯೂಟರ್ ಅಂದರೆ ಎನಿ ಕಂಪ್ಯೂಟರ್ ಇನ್ ಜನರಲ್. ನಿಮ್ಮಣ್ಣ ದಿನ ಪೂರ್ತಿ ಏನು ಮಾಡ್ತಾನೆ? ವಾಟ್ ಡಸ್ ಯುವರ್ ಬ್ರದರ್ ಡೂ ಆಲ್ ಡೇ ಅಟ್ ಹೋಮ್? ಸೊ ಇದನ್ನು ಟ್ರೈ ಮಾಡಿ. ನೀನು ಮನೆಯಲ್ಲಿದ್ದಾಗ ಏನು ಮಾಡ್ತೀಯಾ ಫಸ್ಟ್ ಕೇಳಬೇಕು ನೀವು. ವಾಟ್ ಡೂ ಯು ಡೂ? ಸೊ ಇಲ್ಲಿ ನಾವು ಜಾಬ್ ಬಗ್ಗೆ ಕೇಳ್ತಿಲ್ಲ, ಅಂದರೆ ಮನೇಲಿ ಏನು ಕೆಲಸ ಮಾಡ್ತೀವಿ ಅದನ್ನು ಕೇಳ್ತಾ ಇದ್ದೀವಿ. ವಾಟ್ ಡು ಯು ಡೂ ವೆನ್ ಯು ಆರ್ ಅಟ್ ಹೋಮ್? ವೆನ್ ಆರ್ ಯು ಅಲ್ಲ. ನಾ ಹೇಳೋದ್ನಲ್ಲ, ಸೇಮ್ ಸೆಂಟೆನ್ಸ್ನಲ್ಲಿ ಇನ್ನೊಂದು ಕ್ಲಾಸ್ ಇದ್ದರೆ, ಅಂದರೆ ಸೆಕೆಂಡ್ ಪಾರ್ಟ್ ಇದ್ದರೆ ಅದನ್ನು ನಾವು ಪಾಸಿಟಿವ್ನಲ್ಲಿ ಇಡಬೇಕು. ವೆನ್ ಆರ್ ಯು ಅಲ್ಲ, ವೆನ್ ಯು ಆರ್ ಅಟ್ ಹೋಮ್ ಅಂದರೆ ಇದ್ದಾಗ. ಇದನ್ನು ಟ್ರೈ ಮಾಡಿ. ಸೇಮ್ ಅದೇ ಥರ, ನಿನಗೆ ಬೋರ್ ಆಗಿದ್ದಾಗ ನೀನು ಏನು ಮಾಡ್ತೀಯಾ? ವಾಟ್ ಡು ಯು ಡೂ ವೆನ್ ಯು ಆರ್ ಬೋರ್ಡ್? ಸೊ ಆ್ಯಸ್ ಅ ಹೋಲ್ ಕಂಪ್ಲೀಟ್ಲಿ ಇದು ಒಂದು ಕ್ವಶನ್. ವಾಟ್ ಯು ಡೂ ವೆನ್ ಯು ಆರ್ ಬೋರ್ಡ್, ರೈಟ್. ಸೊ ಇದರಿಂದ ನೀವು ಒಂದು 10-15 ಸೆಂಟೆನ್ಸ್ನ ಮಾಡಿದರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನೀವು ಶೀತ ಆಗಿದ್ದಾಗ ಏನು ಮಾಡ್ತೀಯಾ? ವಾಟ್ ಯು ಡೂ ವೆನ್ ಯು ಹ್ಯಾವ್ ಅ ಕೋಲ್ಡ್, ರೈಟ್. ಡೂ ಎಲಿಫೆಂಟ್ಸ್ ಈಟ್ ಮೀಟ್? ಎಲಿಫೆಂಟ್ಸ್ ಪ್ಲೂರಲ್, ಅದರಿಂದ ಡೂ ಎಲಿಫೆಂಟ್ಸ್. ನಿಮ್ಮ ನಾಯಿ ಏನು ತಿನ್ನುತ್ತೆ? ವಾಟ್ ಡಸ್ ಯುವರ್ ಡಾಗ್ ಈಟ್? ಯುವರ್ ಡಾಗ್ ನೌನ್. ಡು ಡಾಗ್ಸ್ ಲೈಕ್ ಮಿಲ್ಕ್? ನನಗದು ನಿಜವಾಗ್ಲೂ ಗೊತ್ತಾ? ಡು ಯು ರಿಯಲಿ ನೋ ದ್ಯಾಟ್? ಹೌ ಡು ಯು ನೋ ದ್ಯಾಟ್? ಡು ಅವರ್ ಫ್ರೆಂಡ್ಸ್ ನೋ ದ್ಯಾಟ್? ಡಸ್ ರಾಧಾ ನೋ ದ್ಯಾಟ್? ನೀವು ಎಲ್ಲಿಂದ ಬಂದಿದ್ದೀರಾ? ವೇರ್ ಡು ಯು ಕಮ್ ಫ್ರಮ್? ನೀವೆಲ್ಲ ಎಲ್ಲಿಂದ ಬಂದಿದ್ದೀರಾ? ವೇರ್ ಡು ಯು ಆಲ್ ಕಮ್ ಫ್ರಮ್? ಅವರೆಲ್ಲ ಎಲ್ಲಿಂದ ಬಂದಿದ್ದಾರೆ? ವೇರ್ ಡು ದೇ ಕಮ್ ಫ್ರಮ್? ಆರ್ ಅವರೆಲ್ಲ ಅಂದರೆ ವೇರ್ ಡು ದೇ ಆಲ್ ಕಮ್ ಫ್ರಮ್? ನೀವು ಹೇಳ್ತಿರ್ತಾರಲ್ವ ಎಲ್ಲಿಂದ ಬಂದಿದ್ದಾರೆ ಇವರೆಲ್ಲ, ಇದನ್ನು ಯೂಸ್ ಮಾಡ್ಬೋದು ನೀವು. ವೇರ್ ಡು ದೇ ಆಲ್ ಕಮ್ ಫ್ರಮ್? ನಾನು ನಿಮ್ಗೆ ನೆನಪಿದ್ದೀನಾ? ಡು ಯು ರಿಮೆಂಬರ್ ಮೀ? ನೀನು ಈಗ ಇಂಗ್ಲೀಷ್ ಮಾತಾಡ್ತೀಯಾ? ಡು ಯು ಸ್ಪೀಕ್ ಇಂಗ್ಲೀಷ್ ನಾವ್? ಡಸ್ ಹಿ ಕಾಲ್ ಯು? ಯಾವ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ? ವೆನ್ ಡಸ್ ಇಟ್ ಸ್ಟಾರ್ಟ್? ಸೊ ಇಲ್ಲಿ ನೋಡಿ, ಯಾವ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ ಏನು ಇಲ್ಲಿ ನಾವು ಮೆನ್ಷನ್ ಮಾಡಿಲ್ಲ. ಯೂಶ್ವಲಿ ನಾವು ಕನ್ನಡದಲ್ಲಿ ಗೊತ್ತಿದ್ರೆ ಹೇಳೋದೇ ಇಲ್ಲ ಅಲ್ವಾ, ಸಬ್ಜೆಕ್ಟ್ ಬಗ್ಗೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ವಿ ಅದು. ಬಟ್ ಇಲ್ಲಿ ಹಾಕಬೇಕು ಡಸ್ ಇಟ್. ಇಟ್ ಅಂದ್ರೇನು, ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವೋ ಅದೇ. ನಾನು ಏನು ಹೇಳ್ತೀನಿ ಅಂದರೆ, ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ನ ನೀವು ಮಿಸ್ ಮಾಡಬಾರ್ದು. ವಾಟ್ ಟೈಮ್ ಸಿಂಗಲ್ ವರ್ಡ್, WH ವರ್ಡ ಇಲ್ಲಿ ವಾಟ್ ಟೈಮ್ ಜೊತೆಗೆ ಇಡಬೇಕು. ಡಸ್ ಇಟ್ ಸ್ಟಾರ್ಟ್? ಯಾವಾಗ ಅಂದರೆ ವೆನ್ ಡಸ್ ದ ಟ್ರೈನ್ ಯೂಶಲಿ ಲೀವ್? ಡಸ್ ದಟ್ ಕ್ಲಾಕ್ ವರ್ಕ್? ಡೋಂಟ್ ಯು ರಿಮೆಂಬರ್ ಯುವರ್ ಫೋನ್ ನಂಬರ್? ಡಸ್ ರಾಧಾ
ವಾಂಟ್ ಟು ಕಮ್ ವಿತ್ ಅಸ್. ನೋಡಿ, ರಾಧಾಗಿಲ್ಲೇನು ಬೇಕಾಗಿಲ್ಲ, ನಾವು ಅದನ್ನು ಕೇಳ್ತಿಲ್ಲ. ಡಸ್ ರಾಧಾ ವಾಂಟ್ ಸಮ್ ಮನಿ? ನೋ, ಅದನ್ನು ಕೇಳ್ತಿಲ್ಲ. ಬರಬೇಕು ಅಂತ ಅಂದ್ಕೊಂಡಿದ್ದಾಳ, ಬಯಸ್ತಿದ್ದಾಳ ಅಂತ ಕೇಳ್ತೀವಿ. ಅದರಿಂದ ವಾಂಟ್ ಮುಂದೆ ಟು ಬಂದು ಬೇಸ್ ವರ್ಬ್ ಬರಬೇಕು. ಅಂದರೆ ಆ ಕೆಲಸ ಮಾಡೋದಕ್ಕೆ ಅವ್ರು ಇಷ್ಟಪಡ್ತಿದ್ದಾರಾ, ಬಯಸ್ತಿದ್ದಾರಾ, ಅಂದ್ಕೊಂಡಿದ್ದಾರಾ ಅಂತ ಕೇಳುವಾಗ ಈ ಸ್ಟ್ರಕ್ಚರ್ ಯೂಸ್ ಮಾಡಿ. ನಾನು ಇದನ್ನು ಹೇಳ್ಕೊಡುವಾಗ ಹೇಳ್ತೀನಿ, ಬಟ್ ಜಸ್ಟ್ ಕ್ವಶನ್ಸ್ ಅರ್ಥ ಮಾಡ್ಕೊಳ್ಳಿ. When does she finish it? Why do you talk so fast? ಏನು ಅನಿಸುತ್ತೆ ಅಂದರೆ ವಾಟ್ ಡು ಯು ಥಿಂಕ್ ಆಫ್ ದ ನ್ಯೂ ಬಾಸ್. ಯಾವಾಗಲೂ ಥಿಂಕ್ ಮುಂದೆ ಆಫೇ ಬರುತ್ತೆ. ಅಂದರೆ ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ತಿರ್ತೀರಾ, ಅವ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕೇಳುವಾಗ, ಮಾತಾಡುವಾಗ ಥಿಂಕ್ ಆಫ್ ಮುಂದೆ ನೌನ್ನ ಮೆನ್ಷನ್ ಮಾಡಿ. Why does she need that much money? ಈ ಪದದ ಅರ್ಥ ಏನು? What does this word mean? ಅದನ್ನು ಹೇಗೆ ಸ್ಪೆಲ್ ಮಾಡ್ತಾರೆ, ಅಂದರೆ ಅದರ ಸ್ಪೆಲ್ಲಿಂಗ್ ಏನು ಅಂತ ಈ ಥರ ಕೇಳ್ತೀವಿ. ಹೌ ಡು ಯು ಸ್ಪೆಲ್ ದ್ಯಾಟ್? ಇಲ್ಲಿ ನೋಡಿ, ಹೌ ಡು ಯು ಸ್ಪೆಲ್ ದಟ್ ಅಂದರೆ ನೀನು ಹೇಗೆ ಅದರ ಸ್ಪೆಲ್ಲಿಂಗ್ ಹೇಳ್ತೀಯ ಅಂತಲ್ಲ. ಅಂದರೆ ಜನರಲಿ ಎಲ್ಲರೂ ಆ ಪದನ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ. ಮಾಡ್ತಾರೆ ಅಂದರೆ ಏನು? ಯಾರೋ ಅಂದ್ರೇನು? ಜನರಲಿ ಜನ, ಗೊತ್ತಿರೋರು ಅದನ್ನು ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಅಂತ ಕೇಳಬೇಕು. ಆವಾಗ ಈ ಥರ ಸಿಚುವೇಶನ್ಗಳಲ್ಲೆಲ್ಲ ನಾವು ಯು ಅನ್ನೋ ಪ್ರೊನೌನ್ ತೊಗೊತೀವಿ. ಯು ಅಂದರೆ ನೀನು ಅಂತಲ್ಲ, ಇನ್ ಜನರಲ್ ಜನ, ಎನಿ ಒನ್. ಹೌ ಡು ಯು ಪ್ರೊನೌನ್ಸ್ ದಿಸ್ ವರ್ಡ್ ಅಂದರೆ ನೀನು ಹೇಗೆ ಪ್ರೊನೌನ್ಸ್ ಮಾಡ್ತೀಯ ಅಂತಲ್ಲ, ಎನಿ ಒನ್ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಅಂತ. ಗೊತ್ತಾಯ್ತಲ್ಲ? ತುಂಬ ಸರಿ ಜನರಲ್ ನೌನ್ ಅಂದರೆ ಯಾವುದೇ ವ್ಯಕ್ತಿಗೆ ಅಪ್ಲೈ ಆಗೋ ಥರ ನಾವು ಮಾತಾಡಬೇಕು ಅಂದರೆ ಯು ಅನ್ನೋದನ್ನು ತೊಗೊತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಯು ಕಾಂಟ್ ಬಿ ಹ್ಯಾಪಿ ಆಲ್ ದ ಟೈಮ್ ಅಂದರೆ ಇಲ್ಲಿ ನೀನು ಅಂತಲ್ಲ, ಇನ್ ಜನರಲ್ ಯಾರಾದರೂ ಸರಿ. ಈ ಶೂಗಳ ರೇಟ್ ಎಷ್ಟು? ಹೌ ಮಚ್ ಡು ದೀಸ್ ಶೂಸ್? ಇಲ್ಲಿ ದೀಸ್ ಶೂಸ್ ಅನ್ನೋದೇ ಸಬ್ಜೆಕ್ಟ್. ಹೌ ಮಚ್ ಡು ದೀಸ್ ಶೂಸ್ ಕಾಸ್ಟ್? ಸೊ ಇದು ತುಂಬ ಫಾರ್ಮಲ್, ಅದನ್ನು ಇನ್ಫಾರ್ಮಲ್ ಸ್ಟೈಲ್ನಲ್ಲೂ ಕೇಳ್ಬೋದು. ಹೌ ಮಚ್ ಆರ್ ದೀಸ್ ಅಂತ. ವೇರ್ ಡು ಯು ಬೈ ಯುವರ್ ಗ್ರೋಸರೀಸ್? ಹೌ ಡಸ್ ದಿಸ್ ಮಷೀನ್ ವರ್ಕ್? ಡು ಯು ರಿಮೆಂಬರ್ ಹರ್ ಫೋನ್ ನಂಬರ್? ಡು ವಿ ನೀಡ್ ಸಮ್ ಮೋರ್ ಎಗ್ಸ್? How many eggs do we need now? Do you know my friend Sanju? How much do you know? How often do you phone him? ನೋಡಿ, ಹೌ ಆಫನ್ ಅನ್ನೋದು ಸಿಂಗಲ್ ವರ್ಡ್, ಅದನ್ನ ಜೊತೆಗೆ ಇಡಬೇಕು, ಹೆಲ್ಪಿಂಗ್ ವರ್ಬ್ ಹಿಂದೆನೇ ಹಾಕಬೇಕು. ಹೌ ಆಫನ್ ಅಂದರೆ ಎಷ್ಟು ಬಾರಿ, ರೈಟ್? ಎಷ್ಟು ಸಾರಿಗೊಮ್ಮೆ, ಡೈಲಿ ಎಷ್ಟು ಸಾರಿ, ವೀಕ್ಲಿ ಎಷ್ಟು ಸಾರಿ, ಅದನ್ನು ನಾವು ಕೇಳೋ ಇಂಟೆನ್ಷನಿಂದ ಕೇಳೋದಿದು. ಇದಕ್ಕೆ ಆನ್ಸರ್ ಆಗಿ ಐ ಕಾಲ್ ಹಿಮ್ ಎವ್ರಿ ಡೇ, ಐ ಕಾಲ್ ಹಿಮ್ ಟ್ವೈಸ್ ಅ ಡೇ, ಐ ಆಫನ್ ಕಾಲ್ ಹಿಮ್, ಐ ನೆವರ್ ಕಾಲ್ ಹಿಮ್, ಈ ಥರ ಹೇಳ್ಬೋದು. ನಿಮ್ಗಳು ಚೆನ್ನಾಗಿ ಗೊತ್ತಾ? ಎಲ್ಲಿ ವರ್ಬ್ನ ಜೊತೆ ಚೆನ್ನಾಗಿ ಅಂತ ಬರುತ್ತೆ ಅಲ್ಲಿ ವೆಲ್ ಸೇರಿಸಿ. ಡು ಯು ನೋ ಹರ್ ವೆಲ್? ನೋಡಿ, ನಿಂಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತಾ ಮಾತಾಡೋಕ್ಕೆ? ಡು ಯು ಸ್ಪೀಕ್ ಇಂಗ್ಲೀಷ್ ವೆಲ್? ಡು ಯು ಥಿಂಕ್ ಐ ಆಮ್ ಫ್ಯಾಟ್? ಹಾಂ, ಇಲ್ಲಿ ನೋಡಿ, ಈ ಥರ ಸ್ಟ್ರಕ್ಚರ್ ಬಗ್ಗೆ ನಾನು ನಿನ್ನೆ ಕ್ಲಾಸ್ನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ, ರೈಟ್? 2 ಕ್ಲಾಸ್ ಇರುತ್ತೆ ಒಂದೇ ಸೆಂಟೆನ್ಸ್ನಲ್ಲಿ ಅಂತ. ಟ್ರೈ ಮಾಡಿ. ಡು ಯು ನೋ ಹೂ ಇಸ್ ಹಿ ಅಲ್ಲ, ಹೂ ಹಿ ಈಸ್. ಡು ಯು ನೋ ಹೂ ಹಿ ಈಸ್, ಹೂ ಇಸ್ ಹಿ ಅನ್ಬಾರ್ದು. ಲಾಸ್ಟ್ ಕ್ಲಾಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಡಸ್ ಶಿ ನೋ ಹೂ ಯು ಆರ್? ಡು ಯು ನೋ ಹೂ ದ ಮ್ಯಾನೇಜರ್ ಈಸ್? ಡು ಯು ಲೈಕ್ ಟು ಟ್ರಾವೆಲ್? ಆರ್ ಇದು ಇನ್ನೊಂದು ಥರನೂ ಕೇಳ್ಬೋದು, ಡು ಯು ಲೈಕ್ ಟ್ರಾವೆಲಿಂಗ್ ಅಂತ. ಡು ಯು ಲೈಕ್ ಕುಕಿಂಗ್ ಥರ. ಎರಡೂ ಕರೆಕ್ಟೇ, ನೀವು ಯಾವುದಾದ್ರೂ ಯೂಸ್ ಮಾಡಿ. ಡು ಯು ನೀಡ್ ದಿಸ್ ಬುಕ್?
ಡೂ ಗೋಸ್ಟ್ಸ್ ರಿಯಲಿ ಎಕ್ಸಿಸ್ಟ್ ಅಂದರೆ ಇರೋದು, ಅಸ್ತಿತ್ವದಲ್ಲಿರೋದು, ಅವ್ರು ಎಲ್ಲಾದರೂ ಒಂದು ಜಾಗದಲ್ಲಿರೋದು. ಡೂ ಯು ಹ್ಯಾವ್ ಅ ಕ್ವಶನ್? ಡೂ ಯು ನೋ ದ ರೀಸನ್? ಹಾಂ, ಇಲ್ಲಿ ನೋಡಿ, ನೀನು ಶ್ರೀಮಂತನಾಗಿರ್ಬೇಕಾ, ಆಗಬೇಕಾ ಅಂತ ಕೇಳ್ತಿಲ್ಲ, ಆಗಿರ್ಬೇಕಾ. ಡೂ ಯು ವಾಂಟ್ ಟು ಬಿ ರಿಚ್ ಅನ್ಬೇಕು. ಡೂ ಯು ವಾಂಟ್ ಟು ಬಿಕಮ್ ರಿಚ್ ಅಂತಲೂ ಕೇಳ್ಬೋದು, ಬಟ್ ಇಲ್ಲೇನು ಕೇಳ್ತಿದ್ದೀವಿ, ಆಗಿರ್ಬೇಕಾ. ಅದೇ ಥರ ನೀನೇನಾಗಿರ್ಬೇಕಂತ ಬಯಸ್ತೀಯಾ? ವಾಟ್ ಡೂ ಯು ವಾಂಟ್ ಟು ಬಿ? ಐ ವಾಂಟ್ ಟು ಬಿ ಡ್ಯಾಶ್ ಅಂತ ಆನ್ಸರ್ ಮಾಡಿ. ವೇರ್ ಡು ಯು ವಾಂಟ್ ಟು ಬಿ? ವಾಟ್ ಡಸ್ ಹಿ ಡೂ ಇನ್ ಅಮೇರಿಕಾ? Do you have any brothers? How do you feel about it? What do you do on Sundays? ನೀನು ಯಾವ ಟೈಮ್ಗೆ ಮನೆಗೆ ಹೋಗ್ತೀಯಾ? ಸೊ ಮನೆಗೆ ಹೋಗೋದಕ್ಕೆ ಯಾವಾಗಲೂ ಗೋ ಹೋಮ್ ಅನ್ಬೇಕು, ಗೋ ಟು ಹೋಮ್ ಅನ್ಬಾರ್ದು. ವಾಟ್ ಟೈಮ್ ಡು ಯು ಗೋ ಹೋಮ್? Do you have any pets? Do you deliver on Sundays? Do you think I'm too tall? Do you want to come along? ಕಮ್ ಅಲಾಂಗ್ ಅಂದ್ರೇನು? ಜೊತೆಗೆ ಅಂತ ಹೇಳುವಾಗ ಅಲಾಂಗ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಅದ್ರ ಮೇಲೆ ನಾನು ಹತ್ತವ್ರು ಹೇಳ್ಕೊಡ್ತೀನಿ ನಿಮಗೆ. ಅಂದರೆ ನಾನೀಗ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತೀನಿ, ಅಲ್ಲಿವರೆಗೂ ನೀನು ನನ್ನ ಜೊತೆಗೆ ಬರ್ತೀಯಾ ಅನ್ನೋ ಮೀನಿಂಗ್ ಅಲಾಂಗ್ ಕೊಡುತ್ತೆ, ರೈಟ್? ದಾರಿ ಉದ್ದಕ್ಕೂ ಜೊತೆಗೆ. ವಾಟ್ ಡು ಯು ವಾಂಟ್ ಟು ಡ್ರಿಂಕ್? ತಗೋತೀರಾ ಅಂದರೆ ಆಕ್ಸೆಪ್ಟ್ ಮಾಡ್ತೀರಾ? ಡು ಯು ಆಕ್ಸೆಪ್ಟ್ ಕ್ರೆಡಿಟ್ ಕಾರ್ಡ್ಸ್? ಡು ಯು ಚಾರ್ಜ್ ಫಾರ್ ಡೆಲಿವರಿ? Do you know where he lives? What time do you go to bed? When do you usually get up? Or what time do you usually get up? What do you like about her? Does he work in a hotel? What do you always do in your laptop? Do you think it's my fault? It's really it is. ನಿನಗೆ ಏನು ಕಾಣಿಸ್ತಾ ಇದೆ ಅಂದರೆ ಯು ಬಗ್ಗೆನೇ ಕೇಳಬೇಕು. ವಾಟ್ ಡು ಯು ಸಿ ನಾವ್? What does that mean? What does Ravi teach them? ಟೀಚ್ ಮುಂದೆನೂ ಟು ಬರಬಾರ್ದು. ಟೀಚ್ ಟು ದೆಮ್ ಅಲ್ಲ, ಟೀಚ್ ದೆಮ್ ಬರೆದಿಟ್ಕೊಳ್ಳಿ ಒಂದು ಕಡೆ. Why do they do that? Why don't you like him? ಸೊ ಇಲ್ಲಿ ಡೋಂಟ್ನ ನೀವು ಸಪ್ರೇಟ್ ಮಾಡ್ಬೋದು. ಮಾಡಿದ್ರೆ ವೈ ಡು ಯು ನಾಟ್ ಲೈಕ್ ಹಿಮ್ ಆಗುತ್ತೆ, ಪಕ್ಕದಲ್ಲಿ ಸಬ್ಜೆಕ್ಟ್ ಬರುತ್ತೆ. ವೈ ಡು ಯು ಥಿಂಕ್ ಸೋ ಕೇಳಿದ್ರಲ್ವ, ವೈ ಡು ಯು ಥಿಂಕ್ ಸೋ ಅಂತ. ಅಂದರೆ ಆ ಥರ ನಿನಗೆ ಯಾಕೆ ಅನಿಸುತ್ತೆ? ಸೋ ಅನ್ನೋದು ಆ ಮೀನಿಂಗ್ ಕೊಡುತ್ತೆ. ಅಂದರೆ ನಾವೀಗ ಏನು ಡಿಸ್ಕಸ್ ಮಾಡಿದ್ವಿ ಅದಕ್ಕೆ ನಾವು ಸೋ ಅಂತ ಇದ್ದೀವಿ. ವೈ ಡೋಂಟ್ ವಿ ಗೋ ಔಟ್? Why don't you call him now? You don't know them. You don't look busy. ಸೊ ನೋಡಿ, ಲುಕ್ ಅನ್ನೋದು ಯಾವಾಗಲೂ ಕಂಟಿನ್ಯೂಸ್ನಲ್ಲಿ ಈ ಥರ ಹೇಳಲ್ಲ. ಈ ಥರ ಸಿಚುವೇಶನಲ್ಲಿ ಯು ಆರ್ ನಾಟ್ ಲುಕಿಂಗ್ ಬ್ಯುಸಿ ಅನ್ನಲ್ಲ, ಯು ಡೋಂಟ್ ಲುಕ್ ಬ್ಯುಸಿ ಅಂತಲೇ ಹೇಳ್ತೀನಿ. ಡು ದೇ ಹ್ಯಾವ್ ವೆಪನ್ಸ್?
ಡು ಯು ಡೂ ದಟ್ ಆಫನ್ ಆರ್ ಡು ಯು ಆಫನ್ ಡೂ ದ್ಯಾಟ್? ಎರಡು ಕರೆಕ್ಟ್. ಡು ಯು ಗೈಸ್ ನೋ ಸಂಜು? ಅಂದರೆ ಈಗ ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೆ ನೀವು ಹೋಗಿ ಕೇಳುವಾಗ ಈ ಥರ ಕೇಳ್ಬೋದು, ಡು ಯು ಗೈಸ್ ನೋ ಸಂಜು? ಹಾಂ, ಇದನ್ನು ಟ್ರೈ ಮಾಡಿ. ನೀನು ಯಾರು ಅಂತ ಅಂದ್ಕೊಂಡಿದ್ಯಾ? ಹೂ ಡು ಯು ಥಿಂಕ್ ಯು ಆರ್? ನೀನೇನು ಅಂತ ಅಂದ್ಕೊಂಡಿದ್ಯಾ? ವಾಟ್ ಡು ಯು ಥಿಂಕ್ ಯು ಆರ್? ಇದೇ ಥರ ಒಂದು ಸೆಂಟೆನ್ಸ್ ಕೊಟ್ಟಿದ್ದೆ ಅಲ್ವಾ? ನಾ ಎಲ್ಲಿ ಕೆಲಸ ಮಾಡ್ತೀನಿ ಅಂತಲೇ ಅಂದ್ಕೊಂಡಿದ್ಯಾ? ವೇರ್ ಡು ಯು ಥಿಂಕ್ ಐ ವರ್ಕ್? ಅದಾಯ್ತಲ್ಲ. ಇದೇ ಥರ ಇಟ್ಕೊಂಡು ಒಂದು 5-10 ಎಕ್ಸಾಂಪಲ್ಸ್ ನೀವು ಮಾಡಿದ್ರೆ ನಿಮಗೆ ಪ್ರಾಕ್ಟೀಸ್ ಆಗೋಗುತ್ತೆ. ಜಸ್ಟ್ ವರ್ಬ್ ಚೇಂಜ್ ಮಾಡಿ, ಪ್ರೊನೌನ್ ಚೇಂಜ್ ಮಾಡಿ ಅಷ್ಟೇ. ಅದರಲ್ಲಿ ನೌನ್ ಕೂಡ ನೀವು ಹಾಕ್ಬೋದು. ಡು ಯು ನೋ ಹೂ ಐ ಆಮ್? ಹೂ ಆಮ್ ಐ ಅಲ್ಲ, ಡು ಯು ನೋ ಹೂ ಐ ಆಮ್? ಇದಕ್ಕೇನಾದರೂ ಅರ್ಥ ಇದೆಯಾ? ಡಸ್ ದಟ್ ಮೇಕ್ ಸೆನ್ಸ್? ಡಸಂಟ್ ಇಟ್ ಫೀಲ್ ಗುಡ್? ಡೋಂಟ್ ಯು ಎವರ್ ಸ್ವೆಟ್? ಸ್ಪೋಕನ್ನಲ್ಲಿ ಅಂದರೆ ಮಾತಾಡೋವಾಗ ನಾವು ಆಪೋಸಿಟ್ ಪರ್ಸನ್ಗೆ ಏನಾದರೂ ಕ್ವೆಶ್ಚನ್ ಕೇಳಬೇಕಂದ್ರೆ, ರೈಟ್, ನಾವು ತುಂಬ ಸರಿ ಕ್ವೆಶ್ಚನ್ ಫಾರ್ಮ್ನೆಲ್ಲ ಇಡಲ್ಲ, ಪಾಸಿಟಿವ್ ಸೆಂಟೆನ್ಸ್ಗಳನ್ನೇ ಕ್ವೆಶ್ಚನ್ ಥರ ಕೇಳ್ತೀವಿ. ಇದು ಸ್ಪೋಕನ್ನಲ್ಲಿ ತುಂಬ ಕಾಮನ್, ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ಕೇಳಬೇಕು, ನಿನಗಿಷ್ಟ ಆಯಿತಾ? ಇದು ನಿನಗಿಷ್ಟನಾ? ಡು ಯು ಲೈಕ್ ಇಟ್ ಅಂತ ಕೇಳೋ ಬದಲು ಈ ಥರನೂ ಕೇಳ್ಬೋದು, ಯು ಲೈಕ್ ಇಟ್ ಅಂತ. ನೋಡಿ, ಟೋನ್ ಕ್ವೆಶ್ಚನ್ ಥರ ಇರಬೇಕು. ಯು ಲೈಕ್ ಇಟ್ ಅನ್ಬಾರ್ದು, ಯು ಲೈಕ್ ಇಟ್ ಅಂತ. ನಿಂಗೆ ಇಷ್ಟ ಆಯಿತಾ ಅಥವಾ ನಿಂಗೆ ಇಷ್ಟನಾ? ಸೊ ಇದನ್ನು ಆ್ಯಕ್ಚುಯಲ್ ಕ್ವೆಶ್ಚನ್ ಫಾರ್ಮ್ನಲ್ಲಿ ಇಡೋ ಅವಶ್ಯಕತೆ ಇಲ್ಲ. ನೇಟಿವ್ ಸ್ಪೀಕರ್ಸ್ ತುಂಬ ಸರಿ ಪಾಸಿಟಿವ್ ಸೆಂಟೆನ್ಸ್ನೇ ಕ್ವೆಶ್ಚನ್ ಥರ ಕೇಳ್ತಾರೆ ಮಾತಾಡೋವಾಗ. ನೋಡಿ ಇನ್ನೊಂದು ಎಕ್ಸಾಂಪಲ್, ಯು ನೋ ಹಿಮ್. ನೋಡಿ, ಅಂದರೆ ನಿನಗೆ ಗೊತ್ತಾ ಅವನು? ಡು ಯು ನೋ ಹಿಮ್ ಅನ್ನೋ ಬದಲು ಈ ಥರ ಕೂಡ ಯೂಸ್ ಮಾಡ್ಬೋದು. ಯು ಡೋಂಟ್ ನೋ ಹಿಮ್, ನಿಂಗೆ ಗೊತ್ತಿಲ್ವ ಅವನು? ಸೊ ನೆಗೆಟಿವ್ ಕ್ವಶನ್ನ ನೆಗೆಟಿವ್ ಸೆಂಟೆನ್ಸ್ ಥರ ಕೇಳ್ತೀವಿ. ಈಗ ನೀನು ಬರ್ತೀಯಾ? ಡು ಯು ವಾಂಟ್ ಟು ಕಮ್ ಅನ್ನೋ ಬದಲು ಏನನ್ಬೋದು? ಯು ವಾಂಟ್ ಟು ಕಮ್ ಅಂತ. ಡು ಯು ವಾಂಟ್ ಟು ಕಮ್ ಆರ್ ಯು ವಾಂಟ್ ಟು ಕಮ್ ಆರ್ ಜಸ್ಟ್ ವಾಂಟ್ ಟು ಕಮ್ ಅಂತಲೂ ಅನ್ಬೋದು. ಅಂದರೆ ತುಂಬ ಇನ್ಫಾರ್ಮಲ್ ಸ್ಟೈಲ್, ಮಾಡರ್ನ್ ಇಂಗ್ಲೀಷ್ನಲ್ಲಿ ಈ ಥರ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಅ ಬೈಕ್? ಸೊ ಸರ್ಪ್ರೈಸಿಂಗ್ ಆಗಿ ಕೇಳ್ತಾ ಇದ್ದೀನಿ ನಾನು, ನನ್ನ ಹತ್ರ ಬೈಕ್ ಇದೆಯಾ? ರೈಟ್, ಗೊತ್ತಾಯ್ತಲ್ಲ. ಇದನ್ನು ನೆನ್ಪಿಟ್ಕೊಂಡಿರಿ. ನೀವೇನಾದರೂ ಇಂಗ್ಲೀಷ್ ಮೂವೀಸ್ ನೋಡ್ತಾ ಇದ್ದರೆ ಈ ಥರ ಅಲ್ಲಿ ತುಂಬ ಕಾಮನ್ ಆಗಿ ಯೂಸ್ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಹೇಳ್ಕೊಟ್ಟೆ, ಇದು ಕೂಡ ನಿಮಗೆ ಗೊತ್ತಿರಲಿ. ಸೊ ಈ ವಿಡಿಯೋ ಇನ್ನೊಂದ್ಸರಿ ನೋಡಿ, ಸೆಂಟೆನ್ಸ್ಗಳನ್ನ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ ನಾ ಹೇಳೋ ಥರ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.